ರಾಜ್ಯಾದ್ಯಂತ ಪೂರ್ವ ಮುಂಗಾರು ಮಳೆಯ ಅಬ್ಬರ ಜೋರಾಗ್ತಾ ಇದೆ. ರಾಜ್ಯದ ಹಲವು ಕಡೆಗಳಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ನಾನಾ ರೀತಿಯ ಅವಾಂತರ ಸೃಷ್ಟಿ ಆಗ್ತಾ ಇದೆ. ಎಲ್ಲೆಲ್ಲಿ ಮಳೆ ಆಗ್ತಾ ಇದೆ? ಚಿಕ್ಕಬಳ್ಳಾಪುರ, ನೆಲಮಂಗಲ, ರಾಯಚೂರು, ಚಿಕ್ಕಮಗಳೂರು ಸೇರಿ ಬಹುತೇಕ ಕಡೆಗಳಲ್ಲಿ ವರುಣ ಅಬ್ಬರಿಸ್ತಾ ಇದ್ದಾನೆ, ಬೊಬ್ಬಿರಿತಾ ಇದ್ದಾನೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಬೃಹದಾಕಾರದ ಮರವೊಂದು ದರಾಶಾಹಿ ಆಗ್ಬಿಟ್ಟಿದೆ, ನೆಲಕ್ಕುರುಳು ಬಿಟ್ಟಿದೆ. ಮಳೆಗೆ ಧರೆಗುರುಳ್ತಾ ಇದೆ. ಬೃಹತ್ ಸಿಲ್ವರ್ ಮರ ಒಂದು ಬಿದ್ದಿರುವಂಥದ್ದು. ಚಿಕ್ಕಬಳ್ಳಾಪುರ ನಗರದ CSI ಆಸ್ಪತ್ರೆಯ ಬಳಿ ಈ ಘಟನೆ ನಡೆದಿದೆ. ಕಾರು ಹಾಗೂ ಟಾಟಾ ಎಸ್ ಮೇಲೆ ಬೃಹದಾಕಾರದ ಮರ ಬಿದ್ದಿದೆ. ಪರಿಣಾಮ ಸಹಜವಾಗಿಯೇ ನಜ್ಜುಗುಜ್ಜಾಗಿದ್ದಾವೆ ವೆಹಿಕಲ್ಗಳು. ಮರದ ಜೊತೆಗೆ 5 ವಿದ್ಯುತ್ ಕಂಬಗಳು ಕೂಡ ಧರೆಗುರುಳಿರುವಂತಹದ್ದು. ಇದು ಕೇವಲ ಸ್ಯಾಂಪಲ್ ಅಷ್ಟೇ ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಕ್ಕೆ. ರಾಜ್ಯದ ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯ ಅವಾಂತರ ಸೃಷ್ಟಿ ಆಗ್ತಾ ಇದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಮರದ ಕೆಳಗಡೆ ಪಾರ್ಕ್ ಮಾಡಲಾಗಿತ್ತು ವಾಹನಗಳನ್ನು. ಗಾಳಿ ಸಹಿತ ಮಳೆ ಬಂದಂತಹ ಸಂದರ್ಭದಲ್ಲಿ ಬೃಹದಾಕಾರದ ಮರ ದರಶಾಹಿ ಆಗಿದೆ. ಪರಿಣಾಮ ಮರದ ಕೆಳಗಡೆ ಇದ್ದಂತಹ ಕಾರು ಜೊತೆಗೆ ಟಾಟಾ ಎಸ್ ವಾಹನದ ಮೇಲೆ ಬೃಹದಾಕಾರದ ಮರ ಬಿದ್ದಿದೆ. ಸಂಪೂರ್ಣವಾಗಿ ವೆಹಿಕಲ್ ನಜ್ಜುಗುಜ್ಜಾಗಿರುವಂಥದ್ದು. ಪೂರ್ವ ಮುಂಗಾರಿಗೇನೆ ಈ ರೀತಿ ಅವಾಂತರ ಆಗ್ಬಿಟ್ರೆ ಮುಂದಿನ ವಾರದಲ್ಲಿ ಮುಂಗಾರು ಕೂಡ ಎಂಟ್ರಿ ಕೊಡ್ತಾ ಇದೆ ರಾಜ್ಯಕ್ಕೆ. ಮಳೆಯ ಅಬ್ಬರ ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ನಾನಾ ರೀತಿಯ ಅವಾಂತರಗಳು ಕೂಡ ಆಗಬಹುದು ಅಂಥೇಳಿ ಅಂದಾಜಿಸಲಾಗುತ್ತೆ. ಸೊ ಹಾಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕಾಗುತ್ತೆ.